ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು K53 ಟ್ರೇಡರು. ಫ್ರೆಂಡ್ಸ್, ಇವತ್ತು ಕಾನ್ಸೆಪ್ಟ್ ಏನಂದರೆ, ಇವತ್ತು ನಾನು ನಿಮಗೆ ಚಿಕ್ಕ ಚಿಕ್ಕ ಸ್ಕಾಲ್ಪಿಂಗ್ಗೆ ಒಂದು ಒಳ್ಳೆ ಇಂಡಿಕೇಟರ್ ಹೇಳ್ಕೊಡ್ತೀನಿ. ಓಕೆ, ಆ ಇಂಡಿಕೇಟರ್ ಯಾವ ಥರ ವರ್ಕ್ ಆಗುತ್ತೆ ಅಂದ್ಬಿಟ್ಟು ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಸೂಪರಾಗಿ ವರ್ಕ್ ಆಗುತ್ತೆ. ನೀವು ಅದರಲ್ಲಿ, ಯಾಕಂದರೆ ಮಾರ್ಕೆಟಲ್ಲಿ ಸ್ಟಾರ್ಟಿಂಗ್ ಏನೋ ಗೊತ್ತಿರಲ್ವಲ್ಲ, ಚಿಕ್ಕ ಚಿಕ್ಕ ಸ್ಕಾಲ್ಪಿಂಗ್ ಮಾಡೋದಕ್ಕೆ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಅಂಥವ್ರಿಗೋಸ್ಕರ ಇದು ಒಂದು ಇಂಡಿಕೇಟ್ರು. ಮತ್ತು ಫ್ರೆಂಡ್ಸ್, ನಂದು ಗುರುವಾರ ಯಾರ್ಯಾರು ವಿಡಿಯೋ ನೋಡಿದ್ರಿ, ಗುರುವಾರ ಯಾವ್ದು ಗೊತ್ತಾ? ಇದು ಪಾರ್ಟ್ 10. ಓಕೆ, ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ಪಾರ್ಟ್ 10 ಇದೆ ಅಲ್ವಾ? ಆ ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ಪಾರ್ಟ್ 10ಅಲ್ಲಿ ನಾನೊಂದು ಲೆವೆಲ್ಸ್ ಕೊಟ್ಟಿದ್ದೆ. ನೆಕ್ಸ್ಟು ಮಾರ್ಕೆಟ್ ಕೆಳಗಡೆ ಓಪನ್, ಈ ಲೆವೆಲ್ಸ್ ಅಂತ ಬಂದರೆ ಮಾರ್ಕೆಟ್ ಸೆಲ್ ಆಗುತ್ತೆ ಅಂತ ನೋಡಿ. ಇವತ್ತು ಆ ಲೆವೆಲ್ಸ್ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ, ಅಲ್ಲಿಂದನೇ ಮಾರ್ಕೆಟ್ ಫಾಲ್ ಆಗಿದೆ. ಸೊ ನಾನು ಅವತ್ತೇ ಹೇಳಿದೆ ನಿಮಗೆ, ನನಗೂ ಸ್ವಲ್ಪ ವ್ಯೂವರ್ಸು ಎಲ್ಲ ರೀಚ್ ಆಯ್ತು ಅಂದರೆ ನಾನು ಪ್ರತಿದಿನ ನಿಮಗೆ ಲೈವ್ ವಿಡಿಯೋ ಮಾಡ್ತೀನಿ. ಪ್ರತಿದಿನ ಈ ಥರ ಲೆವೆಲ್ಸ್ ಕೊಡ್ತೀನಿ. ನೀವೇನಿಲ್ಲ, ಆ ಲೆವೆಲ್ಸ್ ಬಂದಾಗ ಒಂದು ಸ್ಟಾಪ್ ಲಾಸ್ ಇಟ್ಬಿಟ್ಟು ಟ್ರೇಡ್ ಹೊಡಿಬೋದು. ನೋಡಿ, ನಾನು ನಿನ್ನೆ ಕೊಟ್ಟಿದ್ದೆ, ಗುರುವಾರ ಕೊಟ್ಟಿದ್ದೆ ಈ ಲೆವೆಲ್ಸು. ಯಾಕಂದರೆ ನೀವು ಗುರುವಾರ ಈ ವಿಡಿಯೋ ನೋಡ್ಬೋದು. ಯಾವ್ದು ಗೊತ್ತಾ? ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ಲು ಪಾರ್ಟ್ 10. ನಾನು ಆ್ಯಕ್ಚುಲಿ ಮಾರ್ಕೆಟ್ ಬಿದ್ದಿರೋದು ಇವತ್ತು ಅಲ್ವಾ? ಮಾರ್ಕೆಟ್ ಬಿದ್ದಿರೋದು ಇವತ್ತು ಮಂಡೇ. ನಾನು ಕೊಟ್ಟಿರೋದು ಯಾವಾಗ ಲೆವೆಲ್ಸು? ಗುರುವಾರ. ಸೊ ಮಾರ್ಕೆಟ್ ಏನು ಗೊತ್ತಾ, ಪ್ರೀವಿಯಸ್ ಲೆವೆಲ್ಸಲ್ಲೇ ವರ್ಕ್ ಆಗುತ್ತೆ. ಅದು ಯಾವ ಥರ ಏನು ಅಂತ ನೀವು ತಿಳ್ಕೊಂಬಿಟ್ರೆ ಮಾರ್ಕೆಟ್ನ ತುಂಬ ಈಸಿಯಾಗಿ ಟ್ರೇಡ್ ಮಾಡ್ಬೋದು. ದುಡ್ಡು ಕಳ್ಕೊಳಕ್ಕೆ ಹೋಗಬೇಡಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪೇಷನ್ಸಿಂದ ಇರಿ. ಇನ್ನೂ ತುಂಬ ಟೈಮ್ ಇದೆ, ಕಲ್ತ್ಕೋಬೋದು. ಓಕೆ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇಲ್ಲಿಂದ ಎಷ್ಟು ಫಾಲ್ ಆಯ್ತು ಗೊತ್ತಾ? ನಾನು ಒಳ್ಳೆ ಟ್ರೇಡ್ ಮಾಡಿದೆ. ನೋಡಿ, ನಾನು ಗೋಲ್ಡಲ್ಲೂ ಮಾಡ್ತೀನಿ, ಬಿಟ್ಕಾಯಿನಲ್ಲೂ ಮಾಡ್ತೀನಿ. ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ. ಯಾರ್ಯಾರು ಗೋಲ್ಡು ಬಿಟ್ಕಾಯಿನ್ ಮಾಡ್ತಾರೋ ಅವ್ರಿಗೆ ಒಂದು ಒಳ್ಳೆ ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಅದು ನೀವು ಡೈರೆಕ್ಟಾಗಿ ಅದನ್ನು ಟ್ರಿಕ್ಸ್ ಯೂಸ್ ಮಾಡಿಕೊಂಡೆ ನೀವು ಟ್ರೇಡ್ ಮಾಡ್ಬೋದು. ಓಕೆ, ನೋಡಿ, ನಾನು ಇದು ಗುರುವಾರ ಕೊಟ್ಟಿರೋದು. ನಾನು ಅವತ್ತೇ ಹೇಳಿದೆ, ಏನಂತ ಗೊತ್ತಾ? ನನ್ನ ವಿಡಿಯೋ ಸ್ವಲ್ಪ ರೀಚಸ್ ಆಗಲಿ, ನನಗೂ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬರಲಿ, ಮತ್ತು ನನ್ನ ವಿಡಿಯೋನೂ ಸ್ವಲ್ಪ ಜಾಸ್ತಿ ಜನ ನೋಡೋಕ್ಕೆ ಸ್ಟಾರ್ಟ್ ಆದಾಗ ನಾನು ಪ್ರತಿದಿನ ಬಂದು ನಿಮಗೆ ನಾಳೆ ಮಾರ್ಕೆಟ್ನ ಇವತ್ತೇ ಪ್ರೆಡಿಕ್ಟ್ ಮಾಡಿಬಿಟ್ಟು ಲೆವೆಲ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಯಾಕಂದರೆ ಇದು ಯಾರು ನೋಡಿಲ್ವ, ಅದು ಗುರುವಾರ ವಿಡಿಯೋ ನೋಡಿ. ಅದು ಪಾರ್ಟ್ 10ನಲ್ಲೇನೋ ನಾನು ಹೇಳಿದ್ದೀನಿ, ಈ ಝೋನ್ ಬಂದಾಗ ನೀವು ಸೆಲ್ ಮಾಡಿ ಅಂತ. ಸೊ ಅಲ್ಲಿಂದನೇ ಬಂದಿದೆ. ಓಕೆ, ಸರಿ, ಇವತ್ತು ಕಾನ್ಸೆಪ್ಟ್ ನಾನು ಹೇಳ್ತೀನಿ. ಇವತ್ತು ನಿಮ್ಗೊಂದು ಸಿಂಪಲ್ ಇಂಡಿಕೇಟ್ರ್ ಹೇಳ್ತೀನಿ. ಆ ಇಂಡಿಕೇಟ್ರಲ್ಲಿ ಹೆಂಗೆ ಟ್ರೇಡ್ ಮಾಡ್ಬೋದು ನೋಡಿ. ಸೊ ಇಂಡಿಕೇಟ್ರ್ ಅಂದಿದ ತಕ್ಷಣ ಏನಾಗುತ್ತೆ ಗೊತ್ತಾ? ಇಂಡಿಕೇಟ್ರಲ್ಲಿ ಸ್ವಲ್ಪ ಮೈನಸ್ ಪಾಯಿಂಟ್ಸು ಇರುತ್ತೆ. ಆ ಮೈನಸ್ ಪಾಯಿಂಟ್ ಏನು ಅಂದರೆ, ಸೈಡ್ ವೇಸ್ ಇದ್ದಾಗ ನಿಮಗೆ ಅದು ಸ್ವಲ್ಪ ಕನ್ಫ್ಯೂಸ್ ಮಾಡಿಬಿಡುತ್ತೆ. ಓಕೆ, EMA ಮೂವಿಂಗ್ ಆ್ಯಾವರೇಜ್ ಎಕ್ಸ್ಪೋನೆನ್ಷಿಯಲ್ ಹಾಕ್ಕೊಳ್ಳಿ. ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಇದನ್ನು 13 ಮಾಡ್ಕೊಳ್ಳಿ, 13. ಓಕೆ, ಇದು ಸರ್ ಮತ್ತೆ ನೀವು ಪ್ರೈಸ್ ಆ್ಯಕ್ಷನ್ ಹಂಗೆ ಕಲ್ತ್ಕೊಳ್ಳಿ ಅಂತೀರ, ಈಗ ಇಂಡಿಕೇಟರ್ ಏನಕ್ಕೆ ಹೇಳ್ತಾ ಇದ್ದೀರಾ ಅಂತ ಹೇಳ್ತಿದ್ದೀರ ತಾನೆ. ಏನು ಗೊತ್ತಾ, ಜನ ಇದ್ರ ಮೇಲೇ ಜಾಸ್ತಿ ಡಿಪೆಂಡ್ ಆಗ್ತಾರೆ ಅಲ್ವಾ? ಅದಕ್ಕೆ ಸ್ವಲ್ಪ ದಿನ ಅವ್ರಿಗೆ ನಮ್ಮ ವಿಡಿಯೋಸ್ ನೋಡಿ ಗ್ರಿಪ್ ಬರೋವ್ರಿಗೂ ಲಾಸ್ ಆಗಬಾರ್ದಲ್ವಾ? ಸೊ ಅದಕ್ಕೋಸ್ಕರ ಒಂದು ಗ್ರಿಪ್ ಇರಲಿ ಅಂದ್ಬಿಟ್ಟು ನಾನು ಇದು ಹೇಳ್ತಾ ಇದ್ದೀನಿ. ಇದರಲ್ಲೂ ದುಡ್ಡು ಮಾಡ್ಬೋದು ಖಂಡಿತ. ಬಟ್ ನೀವು ಯಾವಾಗ ಅಂದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಮಾತ್ರ ಇದರಲ್ಲಿ ದುಡ್ಡು ಮಾಡೋಕ್ಕೆ ಸಾಧ್ಯ ಇದೆ. ನೋಡಿ, ಯಾವಾಗಲೂ ಏನಾಗುತ್ತೆ ಗೊತ್ತಾ, ಈ ಆಗೋಗಿರೋ ಮಾರ್ಕೆಟ್ಗೂ ಲೈವ್ ಮಾರ್ಕೆಟ್ಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಓಕೆ, ಹಂಗಂತ ಹೇಳ್ಬಿಟ್ಟು ಇದು ವರ್ಕ್ ಆಗಲ್ವಾ? ಖಂಡಿತ ವರ್ಕ್ ಆಗುತ್ತೆ. ಓಕೆ, ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಮಾರ್ಕೆಟ್ ಬುಲ್ಲಿಶ್ ಬೇರಿಶ್ ಇದ್ದಾಗ ಇಂಡಿಕೇಟರ್ಸ್ ಎಲ್ಲ ಪ್ರತಿಯೊಂದು ಇಂಡಿಕೇಟ್ರು ವರ್ಕ್ ಆಗುತ್ತೆ. ಈ ಥರ ಸೈಡ್ ವೇಸ್ ಆದಾಗ ನಿಮಗೆ ತಲೆ ಕೆಟ್ಟೋಗುತ್ತೆ. ಓಕೆ, ಆದರೆ ಈ ಇಂಡಿಕೇಟ್ರಲ್ಲಿ ಈಸಿಯಾಗಿ ಮಾಡ್ಬೋದು. ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಈಗ EMA 13 ಇಟ್ಕೊಂಡಿದ್ದೀರಾ ಅಲ್ವಾ? ಸ್ವಲ್ಪ ಹಿಂದಕ್ಕೆ ಹೋಗ್ಬಿಡ್ತೀನಿ. ಇದು ಏನು ಸೆಬಿ ರೂಲ್ಸ್ ಭಯ ಇದು ಮಾಡ್ತಾರೆ, ತಲೆನೋವು ಯಾಕೆ? ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಈಗ ನೋಡಿ, ಇಲ್ಲಿಂದ ನೋಡ್ಕೊಂತ ಹೋಗೋಣ. ಇವಾಗ ಇದು EMA 13 ಅಲ್ವಾ? EMA 13 ಮೇಲೆ ಗ್ರೀನ್ ಕ್ಯಾಂಡಲ್ಸ್ ಬಂದಿದ ತಕ್ಷಣ ಬೈ ಸೈಡ್ ಹೋಗುತ್ತೆ. EMA 13 ಕೆಳಗಡೆ ಹೋಗಿದ ತಕ್ಷಣ ಪುಟ್ ಸೈಡ್ ಹೋಗುತ್ತೆ, ಹೌದಲ್ವಾ? ಸೊ ಇದೆಲ್ಲರಿಗೂ ಗೊತ್ತಿರೋದೆ. ಸೊ ನಾವು ಎಲ್ಲಿ ಟ್ರೇಡ್ ಮಾಡಬೇಕಿಲ್ಲಿ ಅಂದರೆ, ನೋಡಿ, ಗ್ರೀನ್ ಕ್ಯಾಂಡಲ್ಸ್ ಹೋಗ್ತಾ ಇರುತ್ತಲ್ವಾ? ಒಂದು ರೆಡ್ ಕ್ಯಾಂಡಲ್ ಬಂದ ಮೇಲೆ ಓಕೆ, ಇಲ್ಲಿ ನಿಮ್ಮ ಟ್ರೇಡ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ?
ಮತ್ತೆ ಒಂದು ರೆಡ್ ಕ್ಯಾಂಡಲ್ ಬಂದಮೇಲೆ ಈ ಗ್ರೀನ್ ಕ್ಯಾಂಡಲ್ ಮೇಲೆ ಒಂದು ಬೈ ಇರುತ್ತೆ. ಯಾವಾಗವರೆಗೂ ಇದನ್ನು ಕ್ರಾಸ್ ಆಗಿ ಕೆಳಗಡೆ ಹೋಗೋವರೆಗೂ ನೀವು ಇಲ್ಲಿ ಇ ಎಮ್ ಐ ಮೇಲೆ ಇದ್ದರೆ ಬೈ ಸೈಡೇ ನೋಡ್ತಾ ಇರ್ತೀರ, ಒಂದೊಂದು ಸ್ಕಾಲ್ಪ್ ಮಾಡ್ಕೊತ ಹೋಗ್ತೀರಾ. ಸೊ ಲೆವೆಲ್ಸ್ ನಿಮ್ಗೆ ಗೊತ್ತಿರೋದಲ್ವ, ಟಾರ್ಗೆಟಿಂಗ್ ಇಟ್ಕೊತ ಹೋಗ್ಬೇಕು. ಸೊ ಅದೇ ಕೆಳಗಡೆ ಬಂದಾಗ, ಪುಟ್ ಸೈಡ್ ಬಂದಾಗ, ಯಾವಾಗ ಇ ಎಮ್ ಐ ಕೆಳಗಡೆ ರೆಡ್ ಕ್ಯಾಂಡಲ್ಸ್ ಕ್ಲೋಸ್ ಕೊಟ್ಟು ಕೆಳಗಡೆ ಹೋಗ್ಬಿಡುತ್ತಲ್ವ, ನೆಕ್ಸ್ಟು ಗ್ರೀನ್ ಬಂದಿದ ತಕ್ಷಣ ರೆಡ್ ಕ್ಯಾಂಡಲ್ ನಿಮ್ಮ ಟ್ರೇಡ್ ಇರುತ್ತೆ. ನೋಡಿ ಇದು ರೆಡ್ ಅಲ್ವಾ, ಒಂದು ಗ್ರೀನ್ ಬಂತು, ಗ್ರೀನ್ ಆದಮೇಲೆ ಒಂದು ರೆಡ್ ಕ್ಯಾಂಡಲ್ ಅಲ್ವಾ, ಸೊ ಇಲ್ಲಿರುತ್ತೆ ನಿಮ್ಮ ಟ್ರೇಡ್. ಓಕೆ, ಇದು ನೀವು ಎಕ್ಸ್ಪೋರ್ಟ್ ಆದಮೇಲೆ ಬೇಕಂದರೆ ಇಲ್ಲೇ ಹೊಡಿಬೋದು, ನೀವು ಆ ವಿಕ್ ರಿಜೆಕ್ಷನಲ್ಲೇ ಹೊಡೆದು ಬಿಡ್ತೀರಾ. ಬಟ್ ತುಂಬ ಕನ್ಫರ್ಮು ಲಾಸೇ ಆಗ್ದಿರ, ಯಾಕಂದರೆ ನಾನು ಪ್ರತಿಯೊಂದು ಏನಕ್ಕೆ ಹೇಳ್ತೀನಿ ಅಂದರೆ ಲಾಸ್ ಆಗ್ದಿರ ಹೇಳ್ತೀನಿ ಅಲ್ವಾ, ಲಾಸ್ ಮಾಡ್ಕೋಬಾರ್ದು ಅಂತ ಹೇಳ್ತೀನಿ. ಇದನ್ನು ನೀವು ಸಪೋರ್ಟ್ ಆಗಬೇಕಂದ್ರೆ ತೊಗೋಬೋದು. ಇದನ್ನು ಎಷ್ಟು ಸರಿ ಬ್ಯಾಕ್ ಟೆಸ್ಟ್ ಮಾಡ್ತೀರಾ ಮಾಡಿ, ಬ್ಯಾಕ್ ಟೆಸ್ಟ್ ಮಾಡಿದಾಗಲೇ ನಿಮಗೆ ಇದ್ರ ಮೇಲೆ ಗ್ರಿಪ್ ಸಿಗೋದು. ನೋಡಿ ಇ ಎಮ್ ಐ 13 ಕೆಳಗಡೆ ರೆಡ್ ಕ್ಯಾಂಡಲ್ಸ್ ಬಂತ, ಒನ್ಸ್ ಗ್ರೀನ್ ಕ್ಯಾಂಡಲ್ ಬಂದ ಮೇಲೆ ರೆಡ್ ಕ್ಯಾಂಡಲ್ ನಿಮ್ಮ ಟ್ರೇಡ್ ಇರುತ್ತೆ. ಓಕೆ, ಇಲ್ಲ ಇದು ಇಲ್ಲೂ ತೊಗೋಬೋದು. ತುಂಬ ಎಕ್ಸ್ಪರ್ಟ್ಸು ಅಂದರೆ ಎಕ್ಸ್ಪೀರಿಯನ್ಸ್ ಇರೋರು ಆ ಕ್ಯಾಂಡಲ್ಸ್ ಈ ರಿಜೆಕ್ಷನ್ಸ್ ನೋಡಿದಾಗ ಟ್ರೇಡ್ ಹೊಡಿಬೋದು. ಓಕೆ, ಅದು ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ. ನೋಡಿ ಇದೆಲ್ಲ ಗ್ರೀನ್ ಕ್ಯಾಂಡಲ್ಸಾ, ನೋಡಿ ಇದು ಗ್ರೀನ್ ಕ್ಯಾಂಡಲ್ ಮೇಲೆ ಕ್ಲೋಸ್ ಕೊಟ್ಟ ಮೇಲೆ ಒಂದು ರೆಡ್ ಬಂತಲ್ಲ, ರೆಡ್ ಬಂದಿದ ತಕ್ಷಣ ಇದ್ರ ಹೈಯಲ್ಲಾದರೂ ಟ್ರೇಡ್ ತೊಗೊಳ್ಳಿ. ಇಲ್ಲ ಈ ಗ್ರೀನ್ ಕ್ಯಾಂಡಲ್ ವಿಕ್ ರಿಜೆಕ್ಷನ್ ಕೊಡ್ತಲ್ವ, ಇಲ್ಲಿ ಈ ವಿಕ್ ರಿಜೆಕ್ಷನ್ ಕೊಟ್ಟಿದ ತಕ್ಷಣ ಇಲ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ಟು ಇಲ್ಲಿ ಬೈ ಮಾಡ್ತೀರಾ, ಒಂದು ಟಾರ್ಗೆಟ್ ಸಿಕ್ತು. ಈ ಟಾರ್ಗೆಟ್ ಹೆಂಗೆ ಇಟ್ಕೊತೀರಾ, ಪ್ರೀವಿಯಸ್ ಲೆವೆಲ್ಸ್ ಇರುತ್ತಲ್ವ ಸ್ವಿಂಗು, ಅದ್ರ ಪ್ರಕಾರ ಟಾರ್ಗೆಟ್ಸ್ ಇಟ್ಕೊತೀರ. ಇಲ್ಲೊಂದಿದೆ ಕೆಳಗಡೆಯಿಂದ ಮೇಲೆ ಹೋಗುವಾಗ ಈ ಲೋ ಸ್ವಿಂಗೂ ನಿಮಗೆ ತಡೆಯುತ್ತೆ ಅಲ್ವಾ. ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಖಂಡಿತ ಅರ್ಥ ಆಗೋದು, ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಅರ್ಥ ಆಗೋಲ್ಲ. ಮತ್ತೆ ಏನಾಯಿತು, ಮತ್ತೆ ಒಂದು ರೆಡ್ ಕ್ಯಾಂಡಲ್ ಬಂತ, ಮತ್ತು ಈ ವಿಕ್ ರಿಜೆಕ್ಷನಲ್ಲಿ ಒಂದು ಟ್ರೇಡ್ ತೊಗೊಂಡು ಸ್ಟಾಪ್ ಲಾಸ್ ಇಲ್ಲೇ ಇಕ್ತೀರಾ. ನೋಡಿ ಸ್ಟಾಪ್ ಲಾಸ್ ಇಲ್ಲೇ ಇಕ್ಬೇಕು, ಅರ್ಥ ಆಗ್ತಾ ಇದೆಯಾ. ವಿತೌಟ್ ಸ್ಟಾಪ್ ಲಾಸ್ ಮಾಡಬಾರ್ದು. ಒಂದು ಸ್ಟಾಪ್ ಲಾಸ್ ಹೊಡಿತಾ ತೊಂದರೆ ಇಲ್ಲ, ಈ ಥರ ಒಂದು ಟ್ರೇಡಲ್ಲಿ ನೀವು ದುಡ್ಡು ಮಾಡಿಬಿಡ್ತೀರಾ. ಓಕೆ, ನೋಡಿ ಇಲ್ಲಿ ಬಂತ, ಇದು ಒಂದು ಗ್ರೀನ್ ಕ್ಯಾಂಡಲ್ ಆದಮೇಲೆ ರೆಡ್ ಕ್ಯಾಂಡಲ್ ವಿಕ್ ರಿಜೆಕ್ಷನಲ್ಲಿ ತೊಗೊತೀರಾ. ತೊಗೊಂಡ್ಮೇಲೆ ಏನಾಯಿತು, ಸ್ಟಾಪ್ ಲಾಸ್ ಹೊಡೀತು, ಈ ಕ್ಯಾಂಡಲ್ ಹೊಡೀತು ಅಲ್ವಾ, ಖಂಡಿತ ಸ್ಟಾಪ್ ಲಾಸ್ ಹೊಡೆದಿದೆ. ಸೊ ಒಂದು ಸ್ಟಾಪ್ ಲಾಸ್ ಹೊಡೀತು, ಮತ್ತು ನೆಕ್ಸ್ಟು 2 ಗ್ರೀನ್ ಕ್ಯಾಂಡಲ್ ಅಂತ ಇ ಎಮ್ ಐ ಕೆಳಗಡೆ ಗ್ರೀನ್ ಕ್ಯಾಂಡಲ್ ಮುಗಿದ ಮೇಲೆ ನಿಮ್ಮ ಟ್ರೇಡ್ ಇರುತ್ತೆ. ಓಕೆ, ಗ್ರೀನ್ ಕ್ಯಾಂಡಲು ಬಂದಮೇಲೆ ನಿಮ್ಮ ಟ್ರೇಡ್ ಇರುತ್ತೆ. ಸೊ ಗ್ರೀನ್ ಕ್ಯಾಂಡಲ್ ಬಂತ, ಇಲ್ಲಿ ಟ್ರೇಡ್ ಇದೆ. ಸೊ ಇಲ್ಲೂ ತೊಗೋಬೋದು, ಏನು ಗೊತ್ತು ಅಂದರೆ ಫ್ರೆಷರ್ಸ್ ಇರ್ತಾರಲ್ವ, ಇಲ್ಲಿ ತೊಗೊಂಡು ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೋಬೋದು. ಇಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಈ ಥರ ವಿಕ್ ರಿಜೆಕ್ಷನಲ್ಲಿ ತೊಗೊಂಡು ಚಿಕ್ಕ ಸ್ಟಾಪ್ ಲಾಸ್ ಇಟ್ಕೋಬೋದು ಅಲ್ವಾ. ಹೋದರೆ ಇಲ್ಲಿ ಸಮ್ ಪಾಯಿಂಟ್ಸ್ ಹೋಗುತ್ತೆ, 5-10 ಪಾಯಿಂಟ್ ಹೋಗುತ್ತೆ ಅಷ್ಟೇ, ಒಂದು 5-10 ಪಾಯಿಂಟ್ ಬರುತ್ತೆ. ಇಲ್ಲಿ ಸಿಕ್ತಂದರೆ ಇಷ್ಟು ಟಾರ್ಗೆಟ್ ಸಿಗುತ್ತೆ. ಸ್ಟಾಪ್ ಲಾಸ್ ಹೊಡೆಯುತ್ತೆ, ಖಂಡಿತ ಹೊಡೆಯುತ್ತೆ. ಓಕೆ, 1-2 ಹೊಡೆದು ಆದರೂ ನೀವು ಫೈನಲ್ ಆಗಿ ನೀವು ಒಂದು ಹೈ ಟ್ರೇಡ್ ತೊಗೊಂಡಿದ್ರು ಅಟ್ಲೀಸ್ಟ್ ನಿಮ್ಗೆ 1 ಟ್ರೇಡ್ ಪ್ರಾಫಿಟ್ ಕೊಟ್ಟರೆ ಸಾಕು, ನಿಮಗೆ ಅದನ್ನು ರಿಕವರಿ ಮಾಡಿಬಿಡುತ್ತೆ. ನೋಡಿ ಇಲ್ಲಿ ಬೈ ಹೋಗ್ತಾ ಇದೆಯಾ, ಬೈ ಹೋಗ್ತಾ ಇದ್ದಾಗ ಗ್ರೀನ್ ಕ್ಯಾಂಡ್ಲು ರೆಡ್ ಕ್ಯಾಂಡಲ್ ಅಲ್ವಾ, ರೆಡ್ ಕ್ಯಾಂಡಲ್ ಆದಮೇಲೆ ಇಲ್ಲಿ ಬೈ ಮಾಡ್ಬೋದು ನೀವು ವಿಕ್ ರಿಜೆಕ್ಷನ್ ನೋಡಿ. ಇಲ್ಲಾಂದರೆ ಇದ್ರ ಹೈಯಲ್ಲಿ ಕೂಡ ಬೈ ಮಾಡ್ಬೋದು. ಇದರ ಹೈಯೇ ಬೈ ಮಾಡಿದ್ರು ಎಷ್ಟು ಪಾಯಿಂಟ್ ಕೊಟ್ಟಿದೆ ನಿಮಗೆ, ಆಲ್ಮೋಸ್ಟ್ 57 ಪಾಯಿಂಟ್ಸ್ ಕೊಟ್ಟಿದೆ. ಓಕೆ, ಮತ್ತೆ ಮಾರ್ಕೆಟು ರೆಡ್ ಕ್ಯಾಂಡ್ಲು ನೋಡಿ, ಇಲ್ಲಿ ತೊಗೊಂಡಿದ್ದೀರಂದರೆ ಸ್ಟಾಪ್ ಲಾಸ್ ಓಡಿಸ್ಕೊತೀರಾ ಅಲ್ವಾ. ಕಾನ್ಸೆಪ್ಟ್ ಏನಿದೆ, ಇ ಎಮ್ ಐ 13 ಮೇಲೆ ಇದ್ದಾಗ ರೆಡ್ ಕ್ಯಾಂಡಲ್ ಆದಮೇಲೆ ಗ್ರೀನ್ ಕ್ಯಾಂಡಲ್ ಬಂದರೆ ಬೈ ಮಾಡಬೇಕು ಅಂತ. ಸೊ ಈಗ ನಿಮಗೆ ಪ್ರೀವಿಯಸ್ ಚಾರ್ಟಲ್ಲಿ ಈ ರೆಡ್ ಕ್ಯಾಂಡಲ್ 2 ಬಂದು ಇಲ್ಲಿ ಬೈ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ಸೊ ಹೊಸಬರಿಗೆ ಏನಾಗುತ್ತೆ ಅಂದರೆ, ಸಪೋಸ್ ನೀವು ಇಲ್ಲಿ ಬೈ ಮಾಡಿದ್ರಂದರೆ ಸ್ಟಾಪ್ ಲಾಸ್ ಹೊಡಿಸ್ಕೊತೀರಾ ಅಲ್ವಾ. ಅದಕ್ಕೆ ಆ ರಿಜೆಕ್ಷನ್ಸ್ ಬೇಕು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು. ಇಲ್ಲಾಂದರೆ ಇ ಎಮ್ ಐ ಹತ್ರ ಬಂದಾಗ ಒಂದು ರೆಡ್ ಕ್ಯಾಂಡಲ್ ಆಗಿದ ತಕ್ಷಣ ಗ್ರೀನ್ ಕ್ಯಾಂಡಲ್ ಬಂತ ತೊಗೊತೀರ, ಒಂದು ಟಾರ್ಗೆಟ್ ಸಿಗುತ್ತೆ. ಅರ್ಥ ಆಗ್ತಾಯಿದೆ. ಇದನ್ನು ಪ್ರಾಕ್ಟೀಸ್ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಇದನ್ನೆಲ್ಲ ಯೂಸ್ ಮಾಡಿದ್ದೀನಿ. ಓಕೆ, ಬೇಕಂದರೆ ನೀವು ಈ ಥರ ತುಂಬ ಚೆಕ್ ಮಾಡ್ಕೊಳ್ಳಿ. ಯಾವಾಗ ಚೆಕ್ ಮಾಡ್ತೀರೋ ಆವಾಗಲೇ ನಿಮಗೆ ಅದರ ಮೇಲೆ ಒಂದು ಗ್ರಿಪ್ ಸಿಗೋದು. ಓಕೆ, ನೋಡಿ ಸಮ್ಟೈಮ್ಸ್ ಏನಾಗುತ್ತೆ, ಇಷ್ಟು ಬೈಯಿಂಗ್ ಹೋಗ್ಬಿಟ್ಟಿದೆ ಅಲ್ವಾ, ಆಮೇಲೆ ಬೈ ಮಾಡಬೇಕಂದ್ರೆ ಸ್ವಲ್ಪ ಭಯ ಆಗುತ್ತೆ. ಓಕೆ, ಸೊ ರೆಡ್ ಕ್ಯಾಂಡಲ್ ಬಂತ, ಇನ್ನೊಂದು ರೆಡ್ ಕ್ಯಾಂಡಲ್ ಬಂತ, ಆ ರೆಡ್ ಕ್ಯಾಂಡಲ್ ಕೆಳಗಡೆ ಬೈ ಮಾಡ್ತೀರಾ. ಓಕೆ, ಇಷ್ಟು ಟಾರ್ಗೆಟ್ ಸಿಕ್ಕಿದೆ, ಎಷ್ಟು ಪಾಯಿಂಟ್ ಸಿಕ್ಕಿದೆ, ಈ ಥರ ನೀವು ಚೆಕ್ ಮಾಡ್ತಾ ಹೋಗಿ. ಒಂದು ಸ್ಟಾಪ್ ಲಾಸ್ ಹೊಡೆದ್ರೂ 50 ಪಾಯಿಂಟ್ ಸಿಕ್ಕಿದೆ ಇಲ್ಲಿ. ಓಕೆ, ಈ ಥರ ನೀವು ಚೆಕ್ ಮಾಡ್ತಾ ಹೋಗಿ. ನೀವು ಯಾವಾಗ ಚೆಕ್ ಮಾಡ್ತಾ ಹೋಗ್ತೀರೋ,
ನಿಮಿಷ. ಯಾಕೆ ಹೊರಗಡೆ ಹೋಗ್ತಾ ಇದೆ ಅಂದರೆ ಮೋಸ್ಟ್ಲಿ ಅದನ್ನು ರಿಪೀಟ್ ಅದೇ ನೋಡ್ಬಿಟ್ರೆ ಅನಿಸ್ತಾ ಡೌಟ್ ಆಯ್ತು ಅದಕ್ಕೆ. ಹಾಂ ನೋಡಿ, ಇಲ್ಲಿ ಸ್ಟಾಪ್ ಲಾಸ್ ಹೊಡೆದಿದೆ. ಇದು ಗ್ರೀನ್ ಕ್ಯಾಂಡಲ್ ಅಲ್ವಾ EMI 13 ಮೇಲೆ. ಸೊ ಗ್ರೀನ್ ಕ್ಯಾಂಡಲ್ ಆದಮೇಲೆ ರೆಡ್ ಕ್ಯಾಂಡಲ್ ಬಂದಿದ ತಕ್ಷಣ ಒಂದು ವಿಕ್ ರಿಜೆಕ್ಷನಲ್ಲಿ ಬೈ ಮಾಡ್ತೀರಾ, ಇಲ್ಲಿ ಸ್ಟಾಪ್ ಲಾಸ್ ಸಿಗ್ತೀರಾ. ಸೊ ಈ ಕ್ಯಾಂಡಲ್ ಸ್ಟಾಪ್ ಲಾಸ್ ಹೊಡೆದಿದೆ, ಖಂಡಿತ ಹೊಡೆದಿದೆ. ಸೊ ಮತ್ತೆ ರೆಡ್ ಕ್ಯಾಂಡಲ್ ಬಂದಮೇಲೆ ಗ್ರೀನ್ ಕ್ಯಾಂಡಲ್ ಬೈ ಮಾಡ್ತೀರಾ. ಇಲ್ಲಿ ಎಷ್ಟು ದೊಡ್ಡ ಟಾರ್ಗೆಟ್ ಸಿಕ್ಕಿದೆ, ನಾನು ಕಡಿಮೆ ತೋರಿಸ್ತಾ ಇದ್ದೀನಿ, ಇಲ್ಲಿ ಗಂಟ ಹೋಗಿದೆ. ಸಿಗ್ತಾ ಒಂದು ಒಳ್ಳೆ ಟಾರ್ಗೆಟು. ಎಷ್ಟು ಪಾಯಿಂಟ್ಸು, ಇದನ್ನು ನೀವು ಬ್ಯಾಕ್ ಟೆಸ್ಟ್ ಮಾಡಿವ್ರೆ. ಓಕೆ, 109 ಪಾಯಿಂಟ್ ಸಿಕ್ಕಿದೆ. ಇದನ್ನು ಖಂಡಿತ ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಬ್ಯಾಕ್ ಟೆಸ್ಟ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಇದೆ. ನೋಡಿ, ಇದು EMI 13 ಇದ್ರ ಕೆಳಗಡೆ ಬಂತು ಮಾರ್ಕೆಟು. ಸೊ ಇದ್ರ ಕೆಳಗಡೆ ಬಂದಮೇಲೆ ಏನು ಮಾಡ್ತೀರಾ, ಗ್ರೀನ್ ಕ್ಯಾಂಡಲ್ ಆಗಿದ ತಕ್ಷಣ ಒಂದು ಟ್ರೇಡ್ ತೊಗೊತೀರಾ. ಓಕೆ, ಗ್ರೀನ್ ಕ್ಯಾಂಡಲ್ ಆಗಿದ ತಕ್ಷಣ ಒಂದು ಟ್ರೇಡ್ ತೊಗೊಂಡ್ರೆ ಇಲ್ಲಿ ರಿಜೆಕ್ಷನ್ ತೊಗೊಂಡ್ರು ಸ್ಟಾಪ್ ಲಾಸ್ ಹೊಡೀತು ಅಂತ ತಿಳ್ಕೊಳ್ಳಿ, ನೋ ಪ್ರಾಬ್ಲಮ್. ಇಲ್ಲಿ ಸ್ಟಾಪ್ ಲಾಸ್ ಒಂದು ಹೊಡೆದಿದೆ ಅಲ್ವಾ. ಮತ್ತೆ ಗ್ರೀನ್ ಕ್ಯಾಂಡಲ್ ಆದಮೇಲೆ ರೆಡ್ ಕ್ಯಾಂಡ್ಲು, ಇಲ್ಲಿ ಬೈ ಮಾಡ್ತೀರಾ, ಇಲ್ಲಿ ಸ್ಟಾಪ್ ಲಾಸ್ ಸಿಗ್ತೀರಾ. ಎಷ್ಟು ಪಾಯಿಂಟ್ ಸಿಕ್ಕಿದೆ ಅಲ್ವಾ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ, ತುಂಬ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ಬಟ್ ಈ ಥರ ಸೈಡ್ ವೇಸ್ ಮಾರ್ಕೆಟಲ್ಲಿ ನಾನು ಫಸ್ಟ್ ಹೇಳಿದ್ದೀನಿ ನೋಡಿ, ಯಾವುದೇ ಇಂಡಿಕೇಟರ್ ತೊಗೊಳ್ಳಿ, ಈ ಇ ಎಮ್ ಐ ಮೇಲೆ ಕ್ಯಾಂಡಲ್ ಇಲ್ಲಿಲ್ಲೇ ಓಪನ್ ಆಗ್ತಾಯಿತ್ತು ಅಂದ್ಕೊಳ್ಳಿ. ಓಕೆ, EMI ಬಿಟ್ಟು ಹೋಗ್ದಿರಾ, EMI ಹತ್ರನೇ ಇಲ್ಲಿಲ್ಲೇ ಓಪನ್ ಆಗ್ತಾಯಿದೆ ಅಂದರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಸೈಡ್ ವೇಸ್ ಮಾರ್ಕೆಟ್ ಇದೆ ಅಂತ. ಇಲ್ಲಿ ಟ್ರೇಡ್ಸ್ ಹೊಡೆದಿದ್ದೀರ ಅಂದರೆ ಲಾಸ್ ಆಗಿಬಿಡ್ತೀರ. ಓಕೆ, ಬಟ್ ನಿಜವಾಗ್ಲೂ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ ಇದು. ಇದರಲ್ಲಿ ನೀವು ಮಾಸ್ಟರ್ ಆಗಬೇಕು. ನೀವು ಯಾವುದೇ ಒಂದಾಗಲಿ ಮಾಸ್ಟರ್ ಆಗಿಲ್ಲ ಅಂದರೆ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಸಿಗೋಲ್ಲ. ನೋಡಿ, ಸೈಡ್ ವೇಸ್ ಮಾರ್ಕೆಟ್ ನೋಡಿ, ಇಲ್ಲಿ ಏನೂ ಟ್ರೇಡ್ ಮಾಡೋಕ್ಕಾಗಲ್ಲ ನೀವು. ನೋಡಿ, ಇದು ಸೈಡ್ ವೇಸ್ ಮಾರ್ಕೆಟ್ ಅಲ್ವಾ. ಯಾಕೆ ಹೇಳಿ, ಆ ಲೈನ್ಸ್ ಮೇಲೇ ಕ್ಯಾಂಡಲ್ಸ್ ಓಪನ್ ಆಗ್ತಾಯಿದೆ. ಓಕೆ, ಆ ಲೈನ್ಸ್ ಮೇಲೇ ಕ್ಯಾಂಡಲ್ಸ್ ಯಾವಾಗ ಓಪನ್ ಆಗ್ತಾಯಿದೆಯೋ ಆಗ ನೀವು ಹುಷಾರಾಗಬೇಕು. ಇಲ್ಲಿ ಮಾರ್ಕೆಟು ಟ್ರ್ಯಾಪ್ ಮಾಡ್ತಾಯಿದೆ ನಮ್ಮನ್ನು ಅಂತ ಅರ್ಥ ಆಗ್ತಾಯಿದೆಯಾ. ಸೊ ಇಂಡಿಕೇಟರ್ ಇಟ್ಕೊಂಡ್ರೆ ನಿಮ್ಗೆ ಸೈಡ್ ವೇಸ್ ಮಾರ್ಕೆಟನ್ನು ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಅರ್ಥ ಆಗಿದೆ ಅನ್ಕೊತೀನಿ. ಇನ್ನೊಂದೆರಡು ತೋರಿಸ್ಬಿಡ್ಲಾ. ನೋಡಿ, EMI ಮೇಲೆ ಬೈ ಹೋಯ್ತಾ, ಆವಾಗ ನಿಮ್ಗೆ ಟ್ರೇಡ್ ಇಲ್ಲ. ಯಾವಾಗ ರೆಡ್ ಕ್ಯಾಂಡಲ್ಸ್ ಬಂದಮೇಲೆ ನಿಮ್ಗೆ ಟ್ರೇಡ್ ಇರುತ್ತೆ. ನೋಡಿ, ಇಲ್ಲಿ ಟ್ರೇಡ್ ಇದೆಯಾ, ಇಲ್ಲಿ ಟಾರ್ಗೆಟ್ ಇದೆ, ಒಂದು ಚಿಕ್ಕ ಸ್ಟಾಪ್ ಲಾಸ್ ಇರುತ್ತೆ. ಓಕೆ, ಅದೇ ಥರ ಮತ್ತು ಗ್ರೀನ್ ಕ್ಯಾಂಡಲ್ಸ್ ಬಂದು ರೆಡ್ ಬಂತಾ, ಇಲ್ಲೊಂದು ಟ್ರೇಡ್ ಇದೆ, ಇಲ್ಲಿ ಹೋಗಿದೆ. ಸಪೋಸ್ ಒಂದು ಸ್ಟಾಪ್ ಲಾಸ್ ನಾನು ಹೇಳ್ತಿರೋದು ರೆಡ್ಡು, ಇನ್ನೊಂದು ರೆಡ್ ಕ್ಯಾಂಡಲ್ ಬಂತಂದ್ರೂ ನೀವು ಇದನ್ನೇ ನೀವು ಮಾಡ್ತಾ ಹೋಗ್ತಾ ಇರಬೇಕು. ಸೊ ಇನ್ನೊಂದು ಸರಿ ನಿಮಗೆ ದೊಡ್ಡ ಪ್ರಾಫಿಟ್ ಸಿಗ್ಬಿಡುತ್ತೆ. ಓಕೆ, ಅಲ್ಲ 5 ಪಾಯಿಂಟ್ ನೀವು ಸ್ಟಾಪ್ ಲಾಸ್ ಕೊಟ್ಟಿದ್ರೆ ಇಲ್ಲಿ 45 ಪಾಯಿಂಟ್ ಕ್ಯಾಚ್ ಮಾಡ್ತೀರಾ. ನಿಜವಾಗ್ಲೂ ವರ್ಕ್ ಆಗುತ್ತೆ ಇದು. ನೋಡಿ, ಸೈಡ್ ವೇಸು ಹೆಂಗೆ ಸೈಡ್ ವೇಸು, ಆ EMI 13 ಮೇಲೇ ಕ್ಯಾಂಡಲ್ಸ್ ಎಲ್ಲ ಇದೆ. ಇಲ್ಲಿ ನೀವು ಹುಷಾರಾಗಬೇಕು. ಓಕೆ, ಇಲ್ಲಿ ನೀವು ಹುಷಾರಾಗಿಲ್ಲ ಅಂದರೆ ನೋಡಿ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಅಲ್ವಾ, ಗ್ರೀನ್ ಕ್ಯಾಂಡಲ್ ಮೇಲೆ ರೆಡ್ ಕ್ಯಾಂಡಲ್ ಬಂತು. ಇಂಥ ಜಾಗದಲ್ಲಿ ನೀವು ಟ್ರೇಡ್ ತೊಗೊಂಡಿದ್ದೀರ ಅಂದರೆ ಲಾಸ್ ಆಗ್ತೀರಾ. ಯಾವಾಗ ತೊಗೋಬೇಕು, ಆ EMI ಕೆಳಗಡೆಯಿಂದ ಗ್ರೀನ್ ಕ್ಯಾಂಡಲ್ ಅಟ್ಲೀಸ್ಟ್ ಒಂದಾದರೂ ಕ್ಲೋಸ್ ಕೊಡಲಿ, ಚಿಕ್ಕ ಕ್ಯಾಂಡಲ್ ಆದರೂ ಕ್ಲೋಸ್ ಕೊಡಲಿ. ಕ್ಲೋಸ್ ಕೊಟ್ಟಾಗ ನಿಮಗೆ ಶೂರ್ ಟ್ರೇಡ್ಸ್ ಇರುತ್ತೆ, ಬಟ್ ಸ್ಟಾಪ್ ಲಾಸ್ ಜಾಸ್ತಿ ಬರುತ್ತೆ. ಅದಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಇದರಲ್ಲಿ ಒಳ್ಳೆ ಕ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ. ನೋಡಿ, ಇಲ್ಲಿ ಬುಲ್ಲಿಶ್ ಹೋಯ್ತಾ, ಒಂದು ರೆಡ್ ಕ್ಯಾಂಡಲ್ ಆದಮೇಲೆ ನಿಮ್ಮ ಗ್ರೀನ್ ಕ್ಯಾಂಡಲ್ ಬೈ, ಇಲ್ಲಿ ರೆಡ್ ಕ್ಯಾಂಡಲ ಮತ್ತು ಬೈ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವರ ವಿತೌಟ್ ಪ್ರಾಕ್ಟೀಸ್ ಯಾವುದು ನೀವು ಕಲಿಯೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಮತ್ತು ನೋಡಿ, ನನಗೆ ಆ ವಿಡಿಯೋಸ್ ತೋರಿಸ್ಬಾರ್ದು, ಅದರಿಂದ ಇವತ್ತು ನೋಡಿ ಇನ್ಫೋಸಿಸ್ ಓಪನ್ ಮಾಡಿ ನೋಡ್ಕೊಳ್ಳಿ ನೀವು, ಯಾವ ಥರ ಸಿಕ್ತು ನೋಡಿ ಟ್ರೇಡಲ್ಲಿ. ಆರಾಮಾಗಿ ಟ್ರೇಡ್ ಮಾಡ್ಬೋದು ಇವರೇ. ನನ್ನ ಪಾರ್ಟ್ 1 ದಯವಿಟ್ಟು ನೋಡಿ, ನಿಮ್ಮ ಒಳ್ಳೇದಕ್ಕೆ ಆರಾಮಾಗಿ ದುಡ್ಡು ಮಾಡ್ತೀರಾ. ಓಕೆ, ನೀವು ಸೀರಿಯಸ್ ಆಗಿ ನನ್ನ ವಿಡಿಯೋಸ್ಗೆ ಒಂದು ತಿಂಗಳು ಟೈಮ್ ತೊಗೊಳ್ಳಿ. 1 ತಿಂಗಳು ನನಗೆ ಮಾರ್ಕೆಟಲ್ಲಿ ಏನೂ ಗೊತ್ತಿಲ್ಲ ಅಂದ್ಬಿಟ್ಟು 1 ತಿಂಗಳು ಅದನ್ನೇ ನೋಡ್ತಾ ಬನ್ನಿ. ನೀವು ಪ್ರಾಫಿಟಬಲ್ ಆಗಿಲ್ಲ ಅಂದರೆ ಕೇಳಿ, ಆ ಮಾರ್ನಿಂಗ್ 3 ಲೈನ್ಸ್ ಹಾಕ್ಕೊಂಡು ನೀವು ಪ್ರೀವಿಯಸ್ ಡೇ ಹೈ ಲೋ ಕ್ಲೋಸ್ಗೆ ಆರಾಮಾಗಿ ಟ್ರೇಡ್ ಮಾಡ್ಬೋದು. ಓಕೆ, ನೋಡಿ, ಇಲ್ಲಿ EMI ಕೆಳಗಡೆ ಬಂತಾ, ಗ್ರೀನ್ ಕ್ಯಾಂಡಲ್ ಆದಮೇಲೆ ರೆಡ್ ಕ್ಯಾಂಡಲ್, ಇಲ್ಲಿ ಬೈ ಮಾಡ್ತೀರಾ. ಎಷ್ಟು ದೊಡ್ಡ ಟಾರ್ಗೆಟ್ ಸಿಕ್ಕಿದೆ ನೋಡಿ. ಸಮ್ಟೈಮ್ಸ್ ನಿಮಗೆ ಸ್ಟಾಪ್ ಲಾಸ್ ಹೊಡೆದ್ರೆ, ಸಮ್ಟೈಮ್ಸ್ ನಿಮಗೆ ಒಳ್ಳೆ ಪ್ರಾಫಿಟ್. ನೋಡಿ, ಗ್ರೀನ್ ಕ್ಯಾಂಡಲ್ ಆದಮೇಲೆ ರೆಡ್ ಕ್ಯಾಂಡಲ ಬಿತ್ತಾ ಇಲ್ಲಿ. ಓಕೆ, ಸೊ ಗ್ರೀನ್ ಕ್ಯಾಂಡಲ್ EMI ಮೇಲೆ ರೆಡ್ ಕ್ಯಾಂಡಲ್ ಆದಮೇಲೆ ಇಲ್ಲಿ ಬೈ ಮಾಡ್ತೀರಾ. ಗ್ರೀನ್ ಕ್ಯಾಂಡಲ್ ಹತ್ರ ಎಷ್ಟು ದೊಡ್ಡ ಟಾರ್ಗೆಟ್ ಸಿಕ್ಕಿದೆ ನೋಡಿ. ಓಕೆ ಫ್ರೆಂಡ್ಸ್, ನೀವು ಪ್ರಾಕ್ಟೀಸ್ ಮಾಡಿ ಅಲ್ವಾ. ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಖಂಡಿತ ಯಾವುದೂ ನೀವು ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ ಫ್ರೆಂಡ್ಸ್, ಈಗ ನೋಡಿ, ನಾನು ಲೆವೆಲ್ಸು ಕೊಡ್ತೀನಿ. ಆ ಲೆವೆಲ್ಸ್ ಕೊಡಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ದಿನ ಹೋಗಲಿ, ನನಗೂ ವ್ಯೂವರ್ಸ್ ಬರಲಿ, ಆಮೇಲೆ ನಾನು ಪ್ರತಿದಿನ ನಿಮಗೆ
ಪ್ರತಿದಿನ ಲೆವೆಲ್ಸ್ ಕೊಡ್ತೀನಿ. ಓಕೆ, ಯಾರು ನೋಡಿಲ್ಲ ಅಂದರೆ ಈ ವಿಡಿಯೋ ನೋಡಿ. ನಾನು ಎಲ್ಲಿ ಲೆವೆಲ್ ಕೊಟ್ಟಿದ್ದೀನೋ ಆ ಲೆವೆಲಿಂದ ಫಸ್ಟ್ ಲೆವೆಲಿಂದ ರಿಜೆಕ್ಟ್ ಆಗಿದೆ. ನಾನು ಇಲ್ಲಿಂದ ಬೈ ಕೂಡ ಹೋಗ್ಬೋದು ಅಂತ ಹೇಳಿದ್ದೆ ನಿಮಗೆ. ಹೋಗ್ಬೋದು ಅಂದರೆ ನಾನು ಇಲ್ಲಿ ಟ್ರೇಡ್ ತಗೋಬೇಡಿ ಅಂತ ಹೇಳಿದ್ದೀನಿ. ಬೈ ಸೈಡ್ ನಾನು ಹೇಳಿದ್ದೆ ಪುಟ್ ಸೈಡು. ಓಕೆ, ಇಲ್ಲ ಇಲ್ಲಿ ಹೇಳಿದ್ದೆ, ಇಲ್ಲ ಮೇಲೆ ಹೇಳಿದ್ದೆ. ಇಲ್ಲಿ ಮೇಲೆಯಿಂದ ಬಂದಿದೆ ನೋಡಿ. ಸರಿನಾ ಫ್ರೆಂಡ್ಸ್? ಓಕೆ, ಬಾಯ್ ಫ್ರೆಂಡ್ಸ್.